ನಿನ್ನ ಮಗ ಊಟ ಮಾಡೋದಾ? ಮನ್ಗವನೇ ಎದ್ದಿಲ್ಲ ಇನ್ನುವೇ. ಇದಲ್ ಶಿವ್ಲೆ ಅಲ್ಲಿ ಇಷ್ಟೊತ್ತಾಗದೆ ಮಕ್ಕಳಿಗೆ ತೊಳಸ್ಬಿಟ್ಟು ಊಟ ಕೊಡಕ್ಕಾಯ್ತಿಲ್ವಾ? ಅಯ್ಯೋ ಏನೋ ಕಾಣೆ ಏನು ಬೆಳಗಾನ್ಲಿ ಎಚ್ಚರಾಗಿದ್ದ. ಆ ಫೋನು ಏನು ಕೊಯ್ಯೋ 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 ಅಂದ್ಕೊಂಡು ಹಂಗುವೆ ಒಂದು ಗಂಟೆ ರಾತ್ರಿಯಲ್ಲಿ ಎದ್ದು ಕದ ತೊಡ್ತೆ ಇಲ್ಲೋ ಆಫ್ ಮಾಡ್ತು ಮನಿಕಲ್ಲ ಅಂತ ಆಫ್ ಮಾಡ್ತೀನಿ ಹೋಗವ ಅಂತ ಅಂದ. ಆಮೇಲೆ ಹೋಗಿ ನಾನು ಮನೆ ಕಣ್ಣ ಅದೆಷ್ಟು ಹೊತ್ತು ಆಫ್ ಮಾಡೋದು ಬಿಟ್ನು ಅದು ಗೊತ್ತಿಲ್ಲ. ಇನ್ನು ವಾತಾರಿಂದನೂ ಕದನೂ ತೆಗ್ದಿಲ್ಲ, ತೆಗ್ದಿದ್ದಿಲ್ಲ. ಆಮೇಲೆ ತಟ್ಟಿ 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 ಹೇಳಿಸ್ದೆ, ಕಾಫಿ ಕುಡಿಲ್ಲ ಅಂದೆ, ಬೇಡ ನಂಗೆ ಈಗಲೇ ಆಮೇಲೆ ಮಕ್ಕ ತೊಳ್ಕೊಂಡು ಕುಡಿತೀನಿ ಕತ್ತು ಹೋಗು ಅಂತ ಅಂದ. ಅದಕ್ಕೆ ನಾನು ಕಸ ಹಾಕಕ್ಕೆ ಅನ್ಕೊಂಡು ಹೋದೆ. ಕಸ ಪಸ ಆಗ್ತಾಯಿದೆ ಅಷ್ಟೇ. ಅಯ್ಯೋ ಏನು ಹಿಂಗೆ ಕಾಣಕತ್ತು ಹೋಗು. ಅವಳು ಬೇರೆ ಏನು ಮುರ್ಕೊಂಡು ಕೂತಾಳೆ ಕಣ. ನಾನು ತಮ್ಮನೆಡ್ತಿ ಹಿಂಗೆ ಆಯ್ತಲ್ಲ ಅಂದ್ಕೊಂಡು ಆಗಿರೋದನ್ನೇ ಎಳ್ದ ಆಡ್ತಾ ಕುಂತವಳೆ. ಫೋನ್ ಮಾಡಿದ್ರೆ ನೆನೆ ದಿವಸ ಸಂದೇಲಿ ಎಷ್ಟೊತ್ತು ಹೋದ್ರವ ಅಂತ ಏನು ಫೋನೇ ಇಸ್ಕೊಳ್ಳೋಳು. ಮಗಳು ಕೊಡಕ್ಕೆ ಹೋಯ್ತವಳೆ. ಸೌಮ್ಯ ತಕವ ಅತ್ತೆ ಮಾತಾಡೋದಂತೆ ಕೊವ್ವ ಅಂತ ಕೊಡ್ತಾಳೆ. ಅವಳು ಇಸ್ಕತ್ತೇನೆ ಇಲ್ಲ ಕಣ್ಮರೆಯ. ಹಿಂಗೆ ಬುದ್ಧಿ ಕಲಿಯೋದು. ನಾವು ಎತ್ತಾಗೆ ಅಂತ ಸಾಯವ ನಾವು ಹೇಳಿದ್ವಾ ಇನ್ನೊಂದು ಏನೊಂದು ಸವಾಸ ಮಾಡಪ್ಪ ನೀನು ಅಂತ. ಅದೇ ಯಾಕಂಗೆ ಆಡ್ತಾಯಿದ್ದಾಳು ಅವಳು. ಅಯ್ಯೋ ಕರ್ಮಕ್ಕಂತ ಹೋಗು. ನಾನು ಹೇಳೋದು ಮನ್ಸು ಅಂದಮೇಲೆ ನಡೆಯೋ ಮನ್ಸು ಹೇಳ್ದಾನೆ ಇರೋಕ್ಕಿಲ್ಲ. ಏನೋ ಓಲಿ ಇನ್ಮೇಲೆ ಅರೇ ಚೆನ್ನಾಗಿರ್ರಪ್ಪ, ನನ್ನ ಮಗನ ಹೊಟ್ಟೆ ಉರ್ಸ್ಬೇಡ ಅಂದ್ಕೊಂಡು ಹೇಳ್ಕೊಂಡು ಬುದ್ಧಿ ಇದ್ದು ಹೇಳ್ಕೊಂಡು ಹೆಂಗೋ ಚೆನ್ನಾಗಿ ಇರ್ರಪ್ಪ ಅಂತ ಆಸೆ ಮಾಡ್ದಾನೆ ಬಿಟ್ಟು ಇವಳು ಅವ ಇದನ್ಗೆ. ಈಗ ನಾನು ಹೇಳೋದು ಡಾಕ್ಟ್ರ್ ಹೇಳೋರಿ ಆಕ್ಸಿಡೆಂಟ್ ಆದಾಗ ರಕ್ತ ಎಲ್ಲ ಉಂಟೋಗೋದೆ, ನುಣ್ಗೆ ಉಂಟೋಗೋದೆ ಕಣ್ರಮ್ಮ. ಅವಳು ಡಿಚಾರ್ಜ್ ಮಾಡ್ಬೇಕಾದ್ರೆ ಹೇಳಿದ್ರು ಅಚ್ಚುಕಟ್ಟಾಗಿ ತರಕಾರಿ ಹಣ್ಣು ಹಂಪ್ಲು ಚಿಕನು ಮಟನು ಎಲ್ಲನೂ ಹೆಚ್ಚೆಚ್ಚಾಗಿ ಕೊಡಿ, ಚೆನ್ನಾಗಿ ಆರೈಕೆ ಮಾಡಂಗೆ ಮಾಡಬೇಕು ನೀವು ಒಂದು 2-3 ತಿಂಗಳು. ಇಲ್ಲಾಂದರೆ ಅವ್ರಿಗೆ ರಕ್ತ ಕಮ್ಮಿ ಆಗ್ಬಿಟ್ರೆ ಪ್ರಾಬ್ಲಮ್ ಆಯ್ತದೆ ಅಂತ ಹೇಳೋರೆ. ಇವಳು ನೋಡಿದ್ರೆ ಬೆಂಗಳೂರಿಗೆ ಕೆಲಸದಲ್ಲಿ ಬೆಂಗಳೂರಲ್ಲೇ ಇರಬೇಕು. ಅಕ್ಕಪಕ್ಕದ ಮನೆಯಲ್ಲೆಲ್ಲ ಹಾಡ್ಕೊತಾರೆ ನಮ್ಮನ್ನ. ಬೆಂಗಳೂರಲ್ಲಿ ಗಂಡು ಕೆಲಸಕ್ಕದೆ ಅಂದ್ಬಿಟ್ಟೆ ನಾನು ಮದುವೆ ಮಾಡೋಕೆ ಒಪ್ಕೊಂಡಿದ್ದು. ಅವ್ರು ಬಂದಿದ್ರು ಇವ್ರು ಬಂದಿದ್ರು ಅಂತ ಈಗ ರಾಗ ಹೇಳ್ತಾಳಲ್ಲ. ಹೆಂಗೆ ಮಾಡೋದು ಈಗ? ಇವನು ಹುಷಾರಿಲ್ದೋದನ್ನ ನಾವು ಕಳ್ಸೋಕ್ಕದ ಬೆಂಗಳೂರಿಗೆ ಹೋಗಪ್ಪ ನೀನು ಕೆಲಸ ಮಾಡುವಂತ. ಅದಲ್ದೇ ಆಫೀಸಲ್ಲಿ ಕೆಲಸ ಬಿಟ್ಟವನೆ. ಈಗ ಅದಲ್ದರೆ ಅಂಥವು ಬೇಕಾದಷ್ಟು ಅವೇ ಸಿಗ್ತವೆ, ಕೆಲಸದ್ದೇನಿಲ್ಲ. ಇವನೇ ಆರೋಗ್ಯವಾಗಿಲ್ವಲ್ಲ, ಇವನಿಗೆ ರಕ್ತೆಲ್ಲ ಸೋರಾಗ್ತಂಗೆ ಮಕ್ಕೆಲ್ಲ ಬೀಳ್ಸ್ಕೊಂಡು ಕುಂತದೆ. ಎಲ್ಲರೇ ನನ್ನ ಮಳಿ ಮೈನ್ಗೆ ಹಿಂಗೆ ಪರಿಸ್ಥಿತಿ ಆಯ್ತಲ್ಲ ಅಂದ್ಕೊಂಡು ಒಂಚೂರು ಹೊಟ್ಟೆ ಉರ್ಕೊಬೇಡ್ದ ಇವಳು. ಏನಂತ ಇನ್ನೇನು ಮಾಡೋಕ್ಕಾಗದು? ಈಗ ನಮಗೂ ಬೇಜಾರದೆ. ಅವನು ಹಿಂಗೆಲ್ಲ ಮಾಡಿದ್ನಲ್ಲ ಅವಳನ್ನ ಜೊತೆ ಹಾಕೊಂಡು ಅಂತ ನಮಗೂ ಬೇಜಾರದೆ. ಈಗ ಏನು ಮಾಡಂಗಿರೋದು ಮರೇ ಸಾಯಿಸ್ಬಿಡಕ್ಕದ ಅವನ್ನ. ಇವಳು ಗೊತ್ತಾಗಕ್ಕಿಲ್ವಾ? ಇವಳು ಇವ್ರಿಗೆ ಅಕ್ಕಪಕ್ಕದ ಮನೆಯವ್ರಿಗೆ ನನ್ನ ಅಳಿಮಯ್ಯ ಹಂಗೆ, ನನ್ನ ಅಳಿಮಯ್ಯ ಹಿಂಗೆ ಅಂತಿದ್ದ ಕೆಲಸ ಕೊಟ್ಟಿನಿ, ಕೆಲಸದವ್ರು ಕೊಟ್ಟಿನಿ, ಹಿಂಗೆ ಹಂಗೆ ಅಂದ್ಕೊಂಡು ಏನೇನೋ ಹೇಳಿ ಜನಗಳಿಗೆ ಇವಳು ಉಬ್ಬಿಸ್ಕೊಬಿಟ್ಟು ಇವತ್ತು ಅವಳು ತಳತಕ್ಕನಂಗೆ ನಾವು ಕುಣಿಯೋಕ್ಕದ. ಈಗ ಇವ್ನು ಕುಣಿಯೋಕ್ಕದ. ಈಗ ಹುಷಾರಿಲ್ದವ್ದನು ಹೋಗಿ ಅಲ್ಲಿ ಕೆಲಸ ಮಾಡೋಕ್ಕೆ ಆದದ ಅವನಿಗೆ. 2-3 ತಿಂಗಳು ರೆಸ್ಟ್ ತಗೊಳ್ಳಿ ಬಿಡು, ಹೋಗೋದೇ ಬೇಡ. ಇರಲಿಲ್ಲೇ ಆರಂಭ ಮಾಡ್ಕೊಂಡು ಅಚ್ಚುಕಟ್ಟಾಗಿ ಆಳು ಕಾಳು ಕೊಟ್ಕೊಳ್ಳೋದು ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಲೇಳು. ಬೇಡ ಅಂತ ಅಂದಿದ್ದು ನಾನು ಹೋಗಿ ದುಡಿಬೇಕು ಅನ್ನೋದು ಏನಿದ್ದು. 5-6 ವರ್ಷದಿಂದ ಕೆಲಸ ಮಾಡೋನೇ 1 ರೂಪಾಯಿ ಕಾಸಿಲ್ಲ. 1 ರೂಪಾಯಿ ಕಾಸ ತಗೊಳ್ಳಿ ಇದು ಸಂಬಳ ದುಡ್ಡು ಅಂತ ಒಂದು ದಿವಸ ಅವ್ನು ಕೊಡಲಿಲ್ಲ ನಮಗೆ. ಅಯ್ಯೋ ಬಿಡು, ಮದುವೆ ಆಗೋ ಗಂಟ ನಾನು ಎಲ್ಲೋ ಇರಲಿ ಅಂತ ಕೆಲಸದಲ್ಲ ಅವ್ರು ಅನ್ನಂಗೆ ಅಂದ್ಕೊಂಡು ನಾವು ಇದು ಮಾಡ್ದೆ ತಾನೆ. ಈಗ 1 ರೂಪಾಯಿ ಮಡಗಿದ್ನೆ ಅವಳಿಗೇನು ಗೊತ್ತಾಗಕ್ಕಿಲ್ವ ಅವಳಿಗೆ? ಅಯ್ಯೋ ನನಗೂ ಹೇಳಿ ಹುಚ್ಚು ಬಂದಂಗೆ ಆಗದೆ ಮರ ನನಗಂತವೆ. ನಾನಿನ್ನು ಏನು ಹೇಳಕ್ಕೆ ಹೋಯ್ಕಿಲ್ಲ, ನನಗೂ ಆಗ್ಯಾರ ಕಾಯ್ಕಿಲ್ಲ ನನಗೂ ಹೇಳಿ ಬೇಡಕಂಡು ಸುಮ್ಕಿರವ. ಹಂಗೆ ಮಾಡು ಹಿಂಗೆ ಮಾಡು ಸುಮ್ಮನಿರು ಅಂದ್ಕೊಂಡು ನಾನು ಧೈರ್ಯ ಹೇಳ್ಕೊಂಡು ಅವು ಹೆಣ್ಗುವೆ ಪಾಪ ಸೋಮ್ಯನ್ಗೆ ಅದ್ರದ್ದೇನಿಲ್ಲ ಪಾಪ ಮೂಗಸಿನಂಗೆ ಅದೇ. ಇವಳೇ ಬಿಟ್ಕೊಡಕ್ಕಿಲ್ಲ ಆತ್ಕುವೆ. ಅವತ್ತು ಇವನು ಹೋಗೋ ದಿವಸಕ್ಕೆ ಹಿರಿಯತ್ತೆ ಹೋಗಿರಿ ಇವತ್ತು ಒಂದು ದಿವಸ ಇರಿ ಅಂತ ಅದೇ. ಏನು ಮಕ್ಕಳು ಗಡ್ಗೆ ಗಾತ್ರಕ್ಕೆ ಮಾಡ್ಕೊಂಡು ಏನು ಹೇಳಿ ಬಾಯ್ ಬಿಟ್ಟಂಗೆ ಅಂತ ಕುಂತವಳೆ. ಜ್ಞಾನ ಬೇಡವಾ? ಅವತ್ತಾನೆ ಹಾಸ್ಪಿಟ್ಲಿಂದ ಟೀಚರ್ ಮಾಡಿಸ್ಕೊ ಬಂದಿವಿ. ಅವಳು ಮುಂದ್ಗಡೆ ಅಂದವ್ರೆ ಡಾಕ್ಟ್ರು. ಇಲ್ಲ ಬೇರೆ ಕಡೆ ಅಂದಿದ್ರೆ ಅದೊಂಥರ ಲೆಕ್ಕ. ಇವ್ರನ್ನ ಭಾಳ ಹುಷಾರಾಗಿ ನೋಡ್ಕೋಬೇಕು ನೀವು, ಇಲ್ಲಾಂದ್ರೆ ಭಾಳ ಕಷ್ಟ ಆಯ್ತದೆ ಅಂತಲೂ ಹೇಳವ್ರೆ. ಹೇಳಿದ್ಮೇಲೆ ಹಿಂಗೆ ಆಡ್ತಾಳಲ್ಲ ಇವಳು. ಹಿಂಗೆ ಆದ್ರೆ ಚಂದ ಮರೆಯ ಹೇಳು ನೀವೇ. ಅಯ್ಯೋ ಅವ್ವ ಸುಮ್ಕಿರು. ಏನು ಹೆಣ್ಗಳು ಸಿಕ್ತಿತ್ತಿಲ್ಲ ಅಂತ ನೀನು ಆಡಿದ್ಕುವೆ ಅವ್ರು ಆಡೋದ್ಕುವೆ ಸರಿಯಾಗದೆ. ಏನಂತ ಅಮ್ಮನ ಮಗಳು ಮಾಡ್ಕೋಬೇಕು ಅಂತ ಕುಣಿತಿದ್ದಳು ನೀನೇ ಅಲ್ವಾ? ಈಗ ನಾವೇನು ಮಾಡಂಗಿದ್ದು? ನಿನ್ನ ಆಸೆ ಪ್ರಕಾರವೇ ನಿನ್ನ ತಮ್ಮನ ಮಗಳನ್ನೇ ಮಾಡ್ಕೊಂಡೆ. ಮಾತ್ರ ಹೇಳ್ಬೇಕು ಅಂದರೆ ಸುನೀತ್ನಂತ ಹುಡುಗಿ ಸಿಕ್ತಿತ್ತಿಲ್ಲ, ಅದರಲ್ಲಿ ಏನು ಮಾತಿಲ್ಲ. ಇವಳು ಯಾಕೆ ಆಡೋಳು ನಿನ್ನ ಆದ್ನೇ? ನಿನ್ನ ತಮ್ಮಂಗೆ ಹೇಳು ಯಾಕೆ ಆಡೋಳು ಅಂತ. ಹೇಳೋದು ಬೇಡ ಕೇಳೋದು ಬೇಡ, ಅದು ಏನು ಮಾಡೋರು ಮಾಡಲಿ ಸುಮ್ಕಿರಪ್ಪ. ನಮ್ಗೇನು ನಾವೇನಾದ್ರು ಮಾತಾಡ್ರು ಪಾಪ ಅವ್ರಿಗೆ ಏನಾದ್ರು ಮಾಡ್ಕೊಳ್ಳ. ಅವಳು ತಾನೇ ಬುದ್ಧಿ ಬೇಡವಾ? ಮುಂದ್ಗಡೆ ಡಾಕ್ಟ್ರು ಹೇಳೋರು ಅಂದಮೇಲೆ ಈಗ ಅವಳು ಆತ್ರು ಕಳಿಸ್ಬಿಟ್ಟು ಇವ್ನಿಗೆ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಆಮೇಲೆ ಸರ್ ಬಂದ್ಬಿಟ್ಟದ. ಏನು ಸಂಪಾದನೆ ಮಾಡಿ ಏನು ಇದು ಮಾಡ್ತೀರಂತ. ಒಳ್ಳೆ ಚೆನ್ನಾಗಾಡ್ತಾಳೆ ನೋಡ. ಸುಮ್ಕಿರೋ ಕಳಿಸ್ತಾರೆ ಇಲ್ಲಿ ಇಷ್ಟಕ್ಕೆಲ್ಲ ಮಿಕ್ ಮೇಲೆ ನಾವೇನು ಮಾಡೋಕ್ಕದ್ದು? ಅದಕ್ಕೆ ನಾನು ಸುಮ್ಮನೆ ಆಗಿನಿ. ನಾವು ಎಷ್ಟು ಈಗ ಕಾಲ್ಕಟ್ಟಕ್ಕದ ಅವಳನ್ನ ಕಳ್ಸ್ಕೊಡವ ಅಂತ ಬೇಡ. ಈಗ ಆಸಡ ಕಳೀಲಿ, ಫೋನ್ ಮಾಡಲಿ, ಪಾನೋ ಮಾಡ್ಕೊಂಡಾಗ ಯಾಕೋ ಕಾಲ ಕಳೀಲಿ ಅಂತ ನಾನು ಸುಮ್ಮನೆ ಆಗಿನಿ. ಇವಳು ಯಾವತ್ತು ಮಾತಾಡಿರೋ ಮಾತು ಒಂಥರ ಮನ್ಸಿಗೆ ಚುತ್ತಂಗಾಯ್ತು. ಹೋದ್ಮೇಲೆ ತರ ಹೋಗಿದ್ದಾರೆ ಏನೋ ಫೋನ್ ಮಾಡಿದ್ರೆ ಫೋನಲ್ಲಿ ಒಂಥರ ಮಾತಾಡ್ತಾಳೆ ಕಚೇರಿ ಇಲ್ದಂಗೆ. ಇಂಥ ಅಮ್ಮ ಬಿಟ್ಕೊಂಡವನೇ ಅದಕ್ಕೆ ಆಡ್ತಾಳೆ. ಅಮ್ಮ ಅಪ್ಪ ನಾಷ್ಟ ಮಾಡಿದ್ಲ? ಇಲ್ಲಪ್ಪ ಇವಾಗ ಮಾಡಬೇಕು. ಏನು ಬೆಳಗಾನ ಫೋನಲ್ಲಿ ಅದು ಏನಂಗೆ ನೋಡಿಲ್ಲ, ಓದ್ಲಂತೆ ಮಲಿಕಬೇಕು ಅನ್ನೋದು ಗೊತ್ತಾಯ್ತವ. ಈಗಲೇ ಆರೋಗ್ಯನ ಹದ್ಗೆರ್ಸ್ಕೊಂಡು ಕೂತಿದೆಯೇ. ಅಚ್ಚುಕಟ್ಟಾಗಿ ನಿದ್ದೆ ಮಾಡೋದ ಕಣ್ ತುಂಬ ಅಂತಾನೆ ಬಿಟ್ಟು ಬೆಳಗಾನ ಫೋನ್ ನೋಡ್ತಾ ಕೂತ್ಕತಿಯಲ್ಲ. ಬೆಳಗಾನ ಫೋನ್ ನೋಡ್ಕೊಂಡು ಮನಿಕೊಳ್ಳೋದು, ವಾತಾವರಣ 8 ಗಂಟೆ 9 ಗಂಟೆಗೆ ಹೇಳೋದು. ಹಿಂಗೆಲ್ಲ ಬುದ್ಧಿ ಕಲಿಯೋದು. ಟೈಮ್ ನೋಡಲ್ಲ ಎಷ್ಟೊತ್ತಾಗಿರೋದು. ಅಪ್ಪ ಅದು ಯಾಕೋ ನಿದ್ದೆ ಬರಲಿಲ್ಲಪ್ಪ. ಫೋನ್ ಕೈಲಿ ಇಟ್ಕೊಂಡೆ ನೋಡ್ತಾ ಕೂತ್ಕೊಂಡ್ರೆ ನಿದ್ದು ಬಂದದು. ಸೈಡ್ಗೆ ಮಾಡ್ಬಿಟ್ಟು ಕಣ್ ತುಂಬ ನಿದ್ದೆ ಮಾಡೋದು ಕಲಿ ನೀನು. ಆರೋಗ್ಯ ಹಾಳು ಮಾಡ್ಕೊಬೇಡ. ಸರಿಯಪ್ಪ ಆಯಿತು. ಅಮ್ಮ
ಹೇಳೋದು ಮರ್ತ್ಬಿಟ್ಟೆ, ಇದು ನಾನು ಬೆಂಗ್ಳೂರಿಗೆ ಹೋಗ್ತಾ ಇದ್ದೀನಿ. ಯಾಕ್ಲಾ ಈಗ ಬೆಂಗ್ಳೂರಿಗೆ ಯಾಕೆ ಹಳೆ ನೆನಪಾಯ್ತಾ ಹಳೆ ಸವಾಸಗಳು? ಏನಮ್ಮ ನಿನ್ಗಂತೂ ನನ್ನ ಮೇಲೆ ನಂಬಿಕೆನೇ ಇಲ್ಲ ಅಲ್ವಾ ಅಮ್ಮ? ಅದು ಸೋಮ್ಯರಮ್ಮ ಫೋನ್ ಕಿತ್ಕೊಂಡ್ರು. ಸೋಮ್ಯನ ಹತ್ರ ಫೋನಲ್ಲಿ ಮಾತಾಡೋಕ್ಕೂ ಬಿಡ್ತಿಲ್ಲ ನನ್ನ. ಯಾಕಂತೆ? ಯಾಕೆ ಯಾಕಂತ್ಲೇ? ಅಮ್ಮ ನಾನು ಬೆಂಗಳೂರು ಕೆಲಸದಲ್ಲಿದ್ರು ಮಾತ್ರ ಕಳಿಸ್ತಾರಂತೆ ಸೌಮ್ಯನ, ಇಲ್ಲಾಂದ್ರೆ ಕಳ್ಸಲ್ವಂತೆ ಅವರು. ಕಳ್ಸಕ್ಕೆ ಅಂದಲ್ಲ ಓಲ, ಇದು ಆಷಾಢ ಅಕ್ಕಂಗೆ ಆಡ್ತಾಳೆ ಕತೆ. ಇಲ್ಲಪ್ಪ, ಅತ್ತೆ ಬಾಯಿ ಬಂದಂಗೆ ಮಾತಾಡಿದ್ರು. ಅಲ್ಲಿ ಇರ್ಸಕ್ಕೆ ನಂಗೆ ಇಷ್ಟ ಇಲ್ಲ ಸೌಮ್ಯನ, ಅದಕ್ಕೇನೆ ಹೋಗಿ ಕೆಲಸ ಸೇರ್ಕೊಳ್ತೀನಿ. ಅದುವೇ ಒಂದು ತಿಂಗಳು ಸಂಬಳ ಅವಳ ಅಕೌಂಟ್ಗೆ ಹಾಕ್ಬೇಕಂತೆ. ಅಲ್ಲ ಇದೊಳೆ ಸರಿ ಆಯ್ತಪ್ಪ, ಬಣ್ಣೆ ಯಾಕಲ್ಲ ಮಗ. ಅಲ್ಲ ಬೇಕಾದ್ರೆ ಏನು ಬೇಕು ತೆಗೆದುಕೊಡ್ಲಿ, ತೆಗಿಸ್ಕೋ ತಗೊಡಪ್ಪ ನನ್ನ ಮಗಳಿಗೆ ಅಂತ ಅಲ್ಲಿ ಅದೊಂಥರ ಲೆಕ್ಕ. ಸಂಬಳ ಅವಳ ಅಕೌಂಟ್ಗೆ ಹಾಕಿ ಅಂತ ನೀನು. ಹಾಂ ಅತ್ತೆಂಗೆ ಅಂದರು. ಸೋಮ್ಯನ ಹತ್ರ ಫೋನ್ ಮಾಡೋಕ್ಕೂ ಬಿಡ್ತಾ ಇಲ್ಲ. ರಾತ್ರಿ ಫೋನಲ್ಲಿ ಮಾತಾಡ್ತಿರ್ಬೇಕಾರೆ ಫೋನ್ ಕಿತ್ಕೊಂಡು ಮಾತಾಡಿದ್ದಾರೆ. ಹಾಗೇನೆ ಸ್ವಿಚ್ ಆಫ್ ಮಾಡಿಬಿಟ್ಟಿದ್ದಾರೆ ಫೋನ್ನ. ಅಲ್ಲ ಅವಳು ಸರಿ ಅದೊಳಕಂತ ಹಾಕು ಗಂಡು ಎತ್ತಿ ಸವಸ ಅವಳಿಗೆಕಂತೆ ಇದೇ ಕೋತಿ ಆಗೋಯ್ತಪ್ಪ ಅವಳದುವೆ. ಈಗ ಅತ್ತೆ ಬೆಂಗ್ಳೂರಿಗೆ ಹೋಗಿ ಓಲ ಮಗ ಹೋಗ್ಬೇಡಕಲ್ಲ ನೀನು, ಹೋಗ್ಬೇಡ ನೀನು. ಡಾಕ್ಟ್ರು ಏನಂದ್ರು ರಕ್ತ ಎಲ್ಲ ಸೋರೋದಂಗಾಗದೆ, ಅಪ್ಪರ ರಕ್ತ ಲಾಸ್ ಆಗ್ಬಿಟ್ಟದೆ, ಈಗ ಅಚ್ಚುಕಟ್ಟಾಗಿ ನೀವು ನೋಡ್ಕೊಳ್ಳಿಲ್ಲ ಕಷ್ಟ ಆಯ್ತದೆ ಅನ್ಕೊಂಡವ್ರೆ ಅಂತ ಅಂದಿಲ್ವ ಅವರು. ಬೇಡ ಬೇಡ ಸವಸ ಬೇಡ, ಸುಮ್ಮನೆ ನೀನು ಹೋಗು, ಅದೇನು ಬಂಗ ನೋಡೋಕೆ ಹೋಗಿ. ನೀನು ಆರೋಗ್ಯಕ್ಕಿಂತ ಯಾವ ದುಡ್ಡು ಸಂಬಳ ಯಾವುದು ಹೆಚ್ಚಲ್ಲ ನಮಗೆ. ನೀನು ಕೆಲಸ ಇಲ್ದವ್ರು ಸಿಕ್ಕಿಲ್ಲ, ಏನು ಇಲ್ದಾನೆ ಗತ್ಕೆಟ್ ಕೂತಿಲ್ಲ, ಹೋಗು ಅದೇನು ನೋಡೋಕೆ ಬಂಗವ. ಸುಮ್ಮನೆ ನೀನು ಆರೋಗ್ಯ ಹಾಳು ಮಾಡ್ಕೊಬೇಡ ನೀನು. ಅವಳು ಹೇಳ್ಬಿಟ್ಲು ಅಂದ್ಬಿಟ್ಟು ಓಟ್ ಪತ್ತಿನ ಒಳಗೆ ಸರಿಯಾಗಿ ಗಾಳಿ ಬಿಡಿಸ್ತೀನಿ. ಸುಮ್ಮನೆ ಈಗ ಏನೋ ಅನ್ಕೊಬಿಟ್ಟಾಳೆ, ಬೆಣ್ಣ ಹಂಗಿಲ್ಲ, ಬೆಣ್ಣಿಗೆ ಬೇಕಾ ತಲೆ ಕೆಡಿಸ್ಬಿಡ್ತಾಳೆ ಅವಳು. ಕಲೆ ಅವಳು ಒಂಥರ ಕಲ್ತು ಬಿಡು ಇತ್ತೀಚೆಗೆ. ಮದುವೆಟಿಲಿ ಮತ್ತೆ ಯಾಕೋ ಆಗಿರ್ತಾ ಕೂತಿದ್ಲು ಅವಳು. ಅವ್ನು ಓಡೋದತ್ತ ನೀನು ಸೊಕ ಮದುವೆ ಮಾಡ್ಕೊಳ್ಳಿ ನನ್ನ ಮಗಳು ಭಾಳ ಆಯ್ತಲ್ಲ ಅನ್ಕೊಂಡು ಯಾಕೆ ಹೊಳ್ತಾ ಕೂತಿದ್ಲು. ಅದೊಳೆ ಬಣ್ಣೆ ಆಗೋಯ್ತಪ್ಪ ಅವಳದು. ವಾ ಬಿಡವಾ, ಏನಿಲ್ಲ, ಕೆಲಸಕ್ಕೆ ಸೇರ್ಕೊಳ್ತೀನಿ ನಾನು. ಬೇರೆ ಕಂಪ್ನಿಗೆ ನಾನು ಅವತ್ತು ಎಲ್ಲ ರಿಸ್ಯೂಮ್ ಕೊಟ್ಬಿಟ್ಟು ಬಂದಿದ್ದೆ, ಸೆಲೆಕ್ಟ್ ಆಗಿದ್ದೀನಿ ಅಂತ ಹೇಳಿದ್ದಾರೆ, ಹೋಗ್ತೀನಿ. ಸುಮ್ಮನೆ ಬಾಯಿ ಮುಚ್ಕೊಂಡು ನೀನು ಹೇಳ್ದಂಗೆ ನಾವು ಕೇಳೋದಲ್ಲ, ನಾವು ಹೇಳ್ದಂಗೆ ಕೇಳ ನೀನು. ಓದ ನೀನು ಯಾಕೆ ತಲೆ ಕೆಡ್ಸ್ಕೊಂಡು ನೀನು ತಲೆ ಕೆಡ್ಸ್ಕೊಬೇಡ, ಹೋಗೋದೇನು ನೋಡೋಗು, ಹೋಗೋಗು, ಸುಮ್ಮನೆ ಇರೋಗು ನೀನು. ಓಟ್ ಪತ್ತಿ ಅಪ್ಪ ನಾನುವೆ. ಅವ್ವ ಸೋಮೇಲೆ ಕರ್ಕೊಬನ್ನಿ. ಇವು ಒಂದು ಒಳ್ಳೆ ಕತೆ ಆಗೋಯ್ತು. ಈಗ ಆ ಸಡಕ್ಕೆಲ್ಲ ಕರ್ಕೊಬರಂಗಿಲ್ಲ. ಒಳ್ಳೆ ಒಂದು 15 ಇದ್ಬಿಟ್ಟು ಬರ್ತಾಳಂತೆ. ಒಳ್ಳೆ ಆಡ್ಬೇನೆ ನೋಳೆ. ನೀನೇ ಸರಿ ಕತೆ ನೀನು ಒಳ್ಳೆ. ಸುಮ್ಮನೆ ಇರಬೇಕು, ಹಿಂಗೆ ಮೇಲೆ ಬಿದ್ದು ಹೋದ್ರೆ ಲೆಕ್ಕಾಚಾರ ಇಲ್ದಂಗೆ ಐತಿ. ಸುಮ್ಕಿರು, ಸುಮ್ಮನೆ ಇರು ಹೊಸ ದಿವಸ ಅದೇಕಂಗಡಿಯೇ ಆ ಸಡ ಕಳೀಲಿ ಸುಮ್ಕೆಲ್ಲ ಕರ್ಕೊಬರಕಾಯ್ತದೆ. ನೀನು ಒಳ್ಳೆ ಹೆಂಗಾಡ್ತೀನಿ ನೋಡು. ಒಳ್ಳೆ ಎಳೆ ಮಕ್ಕಳು ಜಾತ್ರೆಯಲ್ಲಿ ಪೀಪಿ ತಕೊಡು ಅಂತಾರಲ್ಲ, ಹಂಗೆ ಸೋಮೆ ಬೇಕು ಅಂತ ಕೂತವನೆ. ಇವತ್ತು ಆಡ ಬಡಿಯೋದ ನಿಂಗೆ ಅವತ್ತಿನ ಜ್ಞಾನ ಇತ್ತಿಲ್ವಾ? ಏನಾರು ಹೇಳಿದ್ರೆ ನಾವೇ ಕೆಟ್ಟವರು. ನಮ್ಮ ಮಾತಿಗೆ ದುರಾಂಕಾರ ತೋರ್ತಿದ್ದಲ್ಲ, ಈಗ ಗೊತ್ತಾಯ್ತಾ? ಅದಕ್ಕೆ ಏನೇ ಆದ್ರೂ ನಮ್ಮ ಕೈಲಿದ್ದಾಗಲೇ ಅದನ್ನ ನಾವು ಸುರಕ್ಷಿತವಾಗಿ ಇಟ್ಕೊಳಕ್ಕೆ ಕಲಿಬೇಕು. ಕೈಯಿಂದ ಜಾರೋದ್ಮೇಲೆ ಹುಡ್ಕಾಡೋದಲ್ಲ ಕಣಪ್ಪ. ಹುಸಿ ನ್ಯಾಯವಾಗ ಬುದ್ಧಿ ಕಲಿ ನೀನು. ತಪ್ಪಾಯ್ತಪ್ಪ. ನೋಡಿ ನಿಮ್ದು ಅಮ್ಮಯ್ಯ ಅಂತೀನಿ, ಸೋಮೇನ್ ಕರ್ಕೊಬಂದ್ಬಿಡಿ. ಇನ್ನೂ 15 ಕಳಿಯ ಗಂಟೆ ಕರ್ಕೊಬರಕ್ಕಾಗಿಲ್ಲ, ಸುಮ್ಮನಿರು ನೀನು. ನಾನು ಹೋಗ್ಬಿಟ್ಟು ಬರ್ತೀನಿ, ಅದೇ ಯಾಕೆ ಫೋನ್ ಕೊಡೋಕ್ಕಿಲ್ಲ ಏನು ಅಂತ ಕೇಳ್ತೀನಿ. ಬರ್ತೀನಿ ಸುಮ್ಕಿರು. ಸರಿ ಅವ್ವ ಆಯಿತು. ಅಟ್ಲೀಸ್ಟ್ ಫೋನಲ್ಲಾದ್ರೂ ಮಾತಾಡೋಕ್ಕೆ ಪರ್ಮಿಷನ್ ಇಸ್ಕೊ ಬನ್ನಿ. ಇನ್ನು ಎತ್ತಿ ಕೊಟ್ಟು ನೀನು ಮಾತಾಡೋಕ್ಕೆ ಅವ್ರನ್ನ ಬೇರೆ ಪರ್ಮಿಷನ್ ಕೇಳಕ್ಕೆ ಹೋಗ್ಬೇಕು ಕಲ್ಲ. ನೋಡಿ ಹಿಂಗೆ ಮತ್ತೆ ನಮ್ಮ ಮನೆ ಬರಗಳ ಹಿಂಗೆ ಮತ್ತೆ ಹಣೆ ಬರಗಳು ನಮ್ಮ ಮನೆ ಬರಗಳ ಹೆಂಗವೆ ಅಂದ್ಬಿಟ್ಟು. ಅಯ್ಯೋ ಕಾಣೆ ಕಣಪ್ಪ ತಗೆ ಕಾಣೆ ಹೋಗು. ಅದೇನಂತ ನಮ್ಮ ಹೊಟ್ಟೆ ಹುಟ್ಟಿ ನನ್ನ ಮಗ ಹುಟ್ಟಿ ಅವ್ನು ಹಂಗೆ ಬುದ್ಧಿ ಕಲಿಸ್ಬಿಟ್ಟು ಹೋದ. ನೀನು ನೋಡಿದ್ರೆ ನೀನು ಹಿಂಗೆ ಕಲಿಸ್ತಾ ಕುಂತಿದ್ದೀಯ. ಒಟ್ಟಿಗೆ ನಮ್ಗಂತೂ ನಿಮ್ದು ಏನಂದು ಮಾತ್ರ ತರಲಿಲ್ಲ ನಾವು ಕತ್ತು ಹೋಗು. ಅಲ್ಲಕಲ್ಲ ಹೆಂಗಂತ ಅನ್ನಲ್ಲ ನಾನು. ಅವ್ವ ನಿನ್ನ ಮಗಳ ಕೈ ಫೋನ್ ಮಾಡಿಸ್ ನನ್ನ ಮಗನಿಗೆ ಅಂತ ಕೇಳೋಣ. ಗಂಡ ಇರ್ತಿಕಲ್ಲ ನೀವು, ಯಾರೇನು ಹೇಳ್ಬೇಕು ಯಾರೇನು ಕೇಳ್ಬೇಕಲ್ಲ. ಒಳ್ಳೆ ಹಾಡ್ತೀರ ದಡ್ನಂಗೆ ನಾನು ಹೋಗೋಣ ಕೈ ಕಾಲು ಕಟ್ಟಕ್ಕೆ ನನ್ನ ಮಗಳ ಕೊಟ್ಟು ಫೋನಲ್ಲಿ ಮಾತಾಡ್ಸೋ ನಿನ್ನ ಮಗಳ ಕೈಲಿ ಅಂತ. ಹೋಗಿ ತಗೆ ಮುಂಡೆ ಮಕ್ಳ ನಮ್ಮನೆ ಯಾಕೆ ಹಿಂಗೆ ಹೊಟ್ಟೆ ಉಸಿರಿ. ಬೇಡ ಬಿಡವ, ನಾನು ಬೆಂಗಳೂರಿಗೆ ಹೋದ್ರೆ ಅವರೇ ಕಳಿಸ್ತಾರೆ. ನೀನು ಯಾಕೆ ಟೆನ್ಷನ್ ಮಾಡ್ಕೊಳ್ತೀಯ? ಬಾಯಿ ಮುಚ್ಕೊಂಡು ಹೋಗಿ ನಾಷ್ಟ ಗಿಷ್ಟ ಮಾಡಲ್ಲ. ಉಗ್ಗಿದ್ಬಿಟ್ಟು ಚೆನ್ನಾಗಿ ಹೋಗ್ಬಿಟ್ಟು ಬರ್ತೀವಿ. ಓಲಾದೇನು ಅಪ್ಪ ನಾನು ಓಡ್ ಬರ್ತೀವಂತೆ. ಸರಿ ಆಯಿತು, ಹೋಗ್ಬಿಟ್ಟು ಬನ್ನಿ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.